ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಒಂದು ಕಡೆ ಮುಂದುವರಿತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದೆ ತಾಂತ್ರಿಕ ಸಲಹಾ ಸಮಿತಿ. ಸರ್ಕಾರಕ್ಕೆ ಸಲ್ಲಿಸಲಿರುವ ವರದಿಯಲ್ಲಿ ಇರೋದೇನು ಬಹಳ ಇಂಪಾರ್ಟೆಂಟ್. ಇದು ಕೋವಿಡ್ ಬಂದು ಹೋದವರಲ್ಲಿ ಸ್ವಲ್ಪ ಹೃದಯದ ಸಮಸ್ಯೆ ಕಂಡು ಬರ್ತಾ ಇದೆ. ಜನರಲ್ಲಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಾಗಿಲ್ಲ. ಅವ್ರು ಹೇಳ್ತಿರೋದು ಯಾರೆಲ್ಲ ಕೋವಿಡ್ ಬಾಧಿತರಾಗಿದ್ದರೋ ಅಂತಹವರಲ್ಲಿ ಹೃದಯ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಆದರೆ ಕೋವಿಡ್ ಲಸಿಕೆ ಹಾಕಿಸ್ಕೊಂಡಿದ್ದರಲ್ಲ, ಕೋವಿಡ್ ಲಸಿಕೆಗೂ ಈ ಹೃದಯಾಘಾತದ ಸರಣಿಗೂ ಸಂಬಂಧ ಇಲ್ಲ. ಕೋವಿಡ್ ಲಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಮಾಡಿರಬಹುದು, ಆದರೆ ಅದೇ ಪೂರ್ತಿ ಕಾರಣ ಅಲ್ಲ. ವರದಿಯಲ್ಲಿ ಹಾರ್ಟ್ ಕಾರ್ಯಕ್ಷಮತೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾರೆಲ್ಲ ಈ ಹೃದಯಾಘಾತಕ್ಕೆ ತುತ್ತಾಗಿ ತೀರ್ಕೊಂಡಿದ್ದಾರೋ ಅವರ ಹೃದಯದ ಕಾರ್ಯಕ್ಷಮತೆ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳಲ್ಲಿ ರೈಸ್ ಆಗ್ತವೆ ಅಂತ ಹೇಳಿ ಅದನ್ನು ಉಲ್ಲೇಖ ಮಾಡಲಾಗಿದೆ. ಕೋವಿಡ್ ಬಂದು ಹೋದ ಬಳಿಕ 3 ವರ್ಷದಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಬಂದಾಯಿತು, ಹೋಗಾಯಿತು, 3 ವರ್ಷವೂ ಆಯಿತು. ಇದಾದಮೇಲೆ ಈ ಸಮಸ್ಯೆ ಬರ್ತಾ ಇದೆ. ಏನೇನು ಸಮಸ್ಯೆಗಳು, ಲಕ್ಷಣಗಳು ಅಂತ ನೋಡಿದ್ರೆ ನಿದ್ರೆ ಬರಲ್ಲ ಅವರಿಗೆ. ನಿದ್ರಾಹೀನತೆ ಇದೆ, ಸುಸ್ತಾಗೋದಿದೆ, ಉಸಿರಾಟದ ಸಮಸ್ಯೆ ಇದೆ, ಬೊಜ್ಜು ಒಂದು ಕಡೆ ಹೆಚ್ಚಾಗ್ತಾ ಇದೆ. ಹೃದಯಾಘಾತ ಸಮಸ್ಯೆ ತಡೆಗಟ್ಟೋದಕ್ಕೆ ತಜ್ಞರ ಸಮಿತಿಯ ಸಲಹೆ ಕೂಡ ಇದೆ. ಸಲಹಾ ಸಮಿತಿ ಸಲಹೆ ಏನು? 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಬೇಕು. 15 ವರ್ಷದ ಒಳಗಿನ ಶಾಲಾ ಮಕ್ಕಳಿರ್ತಾರಲ್ಲ, ಅವ್ರಿಗೊಂದು ಪರೀಕ್ಷೆ ಆಗಬೇಕು ಅಂತ ಎಲ್ಲ ಶಾಲಾ ಮಕ್ಕಳನ್ನು ಕೂಡ ಮೊದಲಿಗೆ ಹೃದಯ ತಪಾಸಣೆಗೆ ಒಳಪಡಿಸಬೇಕು. ಶಾಲೆಗಳಲ್ಲಿ ಹೃದಯಾಘಾತದ ಬಗ್ಗೆ ಪಠ್ಯಕ್ರಮನೇ ಇರಬೇಕು ಅಂತ ತಾಂತ್ರಿಕ ಸಮಿತಿ ತುಂಬ ಚೆನ್ನಾಗಿ ಸಲಹೆಗಳು ಕೊಡ್ತಾ ಇದೆ. ಒಂದು ಚೆಕಪ್ ನಡೆದು ಬಿಡಲಿ ಮಕ್ಕಳಿಗೆ ಅಂತ. ಯಾಕೆ ಬೇಕು? ಚಿಕ್ಕ ಮಕ್ಕಳು, ಬಾಳಿ ಬದುಕುವಂಥ ಮಕ್ಕಳು. ಒಂದು ಪರೀಕ್ಷೆ ನಡೆದಾಗ ಅಕಸ್ಮಾತ್ ಸಮಸ್ಯೆ ಇದ್ದರೆ ಮೊದಲೇ ಅದನ್ನು ಮನಗಂಡು ಅದಕ್ಕೆ ಚಿಕಿತ್ಸೆ ತಗೋಬಹುದು. ಆನಂತರದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ ಇರಬೇಕು. ಹೃದಯಾಘಾತ ಯಾಕೆ ಬರುತ್ತೆ, ಯಾವ ಆಹಾರ ನಾವು ಸೇವಿಸಬೇಕು, ಯಾವುದು ಸೇವಿಸಬಾರ್ದು, ಲಕ್ಷಣಗಳು ಹೇಗಿರ್ತವೆ, ಅಕಸ್ಮಾತ್ ಹೃದಯಾಘಾತ ಆಯಿತು ಹೇಗೆ ಅವರನ್ನು ನಾವು ಪ್ರಾಥಮಿಕ ಚಿಕಿತ್ಸೆ ನಾವು ಹೇಗೆ ಮಾಡಬಹುದು, ಹೇಗೆ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ ನಾವು, ಇದೆಲ್ಲವನ್ನು ಕೂಡ ಪಠ್ಯಕ್ರಮದಲ್ಲಿ ಇದ್ದಾಗ ಅದು ಅನುಕೂಲ ಆಗುತ್ತೆ. ಕಡ್ಡಾಯವಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಮಾಡಬೇಕು. 18 ವರ್ಷದ ಒಳಗಿನ ಸಿಗರೇಟು ಅಂತ ಯಾರೆಲ್ಲ 18 ವರ್ಷದ ಒಳಗಿನ ಮಕ್ಕಳಿರ್ತಾರಲ್ಲ ಅಂಥವ್ರಿಗೆ, ಅಪ್ರಾಪ್ತರಿಗೆ ಸಿಗರೇಟು, ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಹೃದಯಾಘಾತ ಹಾಗೂ ಸಮಸ್ಯೆಯ ಬಗ್ಗೆ ರಿಜಿಸ್ಟರ್ ಒಂದು ಶುರು ಮಾಡಬೇಕಾಗತ್ತೆ. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಟ್ಯಾಬ್ಲೆಟನ್ನು ಇಟ್ಕೊಳ್ಬೇಕಾಗತ್ತೆ. ಸ್ಟೆಮಿ ಯೋಜನೆಯನ್ನು ಎಲ್ಲ ತಾಲೂಕುಗಳಿಗೆ ವಿಸ್ತರಿಸಬೇಕು. ತಾಲೂಕು ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರ ನೇಮಕ ಮಾಡಬೇಕಾಗತ್ತೆ. ಹೃದ್ರೋಗ ತಜ್ಞರಿರ್ತಾರಲ್ಲ ಅಂಥವ್ರನ್ನ ನೇಮಕ ಮಾಡಿ ಅಂತ. ECG, TMT, ಎಕೋ, ಲಿಪಿಡ್ ಪ್ರೊಫೈಲ್ ಚಿಕಿತ್ಸಾ ಸೌಲಭ್ಯ ಇರಬೇಕಾಗತ್ತೆ. ಅಲ್ಲಿ ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸನ್ಗೆ ಕಡಿವಾಣ ಹಾಕಬೇಕಾಗತ್ತೆ. CPR ತರಬೇತಿ ನೀಡುವಂಥ ಯೋಜನೆ ಜಾರಿಯಾಗಬೇಕು. ಸಾರ್ವಜನಿಕ ಪ್ರದೇಶಗಳಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ತಾಂತ್ರಿಕ ಸಮಿತಿ ಸಲಹೆಗಳನ್ನು ಕೊಟ್ಟಿದೆ.